ಹಣ್ಣುಗಳ ರಾಜ ಮಾವಿನ ಹಣ್ಣಿನ ಸೀಸನ್ ಬಂದಾತು. ಸೊ ಇವಾಗ ಎಲ್ಲ ಕಡೆ, ಅದರಲ್ಲೂ ವಿಶೇಷವಾಗಿ ಮಲೆನಾಡು ಕಡೆ ಉಪ್ಪಿನಕಾಯಿ ಮಿಡಿ ಹಾಕೋದು, ಉಪ್ಪಿನಕಾಯಿ ಮಿಡಿ ಚಟ್ ಹಾಕೋದು, ಅನಂತನಪ್ಪೆ, ಜೀರಿಗೆ ಹಪ್ಪೆ ಮಿಡಿ ಅಂತೆಲ್ಲ ಹಬ್ಬ ನಡೀತಾ ಇತ್ತು. ನಮ್ಮಲ್ಲೂ ನಡೀತಾ ಇತ್ತು. ಸೊ ಅಮ್ಮ ಮೊನ್ನೆ ಹೀಗೆ ಒಬ್ರು ಮನೆಗೆ ಹೋದಾಗ ಅಲ್ಲಿ ಜೀರಿಗೆ ಮಾವಿನಕಾಯಿ ಇತ್ತಡ, ಸೊ ಅದನ್ನ ಕೊಟ್ಟು ಕಳಿಸಿದ್ದೆ ನಮ್ಮ ಮನೆಗೆ. ಅದನ್ನ ಬಳಸ್ಕೊಂಡು ಇವತ್ತು ನಾನು ಹತ್ತನಪ್ಪೆ ಹುಳಿ ಮಾಡಿದ್ದಿ. ಈ ರೆಸಿಪಿನ ನಿಮ್ಗಳ ಜೊತೆ ಶೇರ್ ಮಾಡ್ಕೊಳ್ಳುವ ಅಂತ ತುಂಬಾ ಆಸೆ ಆಯ್ತು. ಹಾಗಾಗಿ ಇದು ವಿಡಿಯೋ ಮಾಡಿ ಪೋಸ್ಟ್ ಮಾಡ್ತಾ ಇದ್ದೆ. ಏನಿದು ಹತ್ತನಪ್ಪೆ ಹುಳಿ ಅಂತಂದ್ರೆ, ಹತ್ತ ಅಂತಂದ್ರೆ ನಮ್ಮ ಭಾಷೆಯಲ್ಲಿ ಸ್ವಲ್ಪ ದಪ್ಪನಾಗಿ ಮಾಡುವಂತದ್ದು ಅಂತ, ದಪ್ಪನಾಗಿರುವಂತಹ ಅಪ್ಪೆ ಹುಳಿ. ಇದನ್ನ ಹೇಗ್ ಮಾಡೋದು? ಸಿಂಪಲ್ ಅಂಡ್ ಈಸಿ ರೆಸಿಪಿ, ತುಂಬಾ ಬೇಗ 10 ನಿಮಿಷದಲ್ಲಿ ಮಾಡ್ಲಕ್ಕು. ಫಸ್ಟ್ ಏನ್ ಮಾಡೋವಪ್ಪ ಅಂತಂದ್ರೆ, ಮಾವಿನಕಾಯಿನ ಚೆನ್ನಾಗಿ ತೊಳೆದು ಬೇಯಿಸ್ಕೊಳ್ಳೋದು. ಕುಕ್ಕರಲ್ಲಿ ವಿಸಿಲ್ ಹಾಕೋದನ್ನು ಓಕೆ. ಅದಾದ್ಮೇಲೆ ಅದರ ಪಲ್ಪನ್ನ, ಅದರ ರಸವನ್ನ ಚೆನ್ನಾಗಿ ಹಿಂಡಿ ಒಂದು ಪಾತ್ರೆಯಲ್ಲಿ ಸ್ಟೋರ್ ಮಾಡ್ಕೊಳ್ಳೋದು. ಅದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಗೆ ಬೆಲ್ಲ ಹುಳಿಗೆ ತಕ್ಕಷ್ಟು ಹಾಕವು. ನಾನಿಲ್ಲಿ ಸುಮಾರು ಒಂದು 5 ಮಾವಿನಕಾಯಿಗೆ ಒಂದು ಬೌಲ್ ಆಗುವಷ್ಟು ಬೆಲ್ಲವನ್ನ ಹಾಕಿದ್ದೆ. ಸೊ ಅದನ್ನ ಹಾಕಿ ಒಂದು 10 ನಿಮಿಷ ಹಾಗೆ ಅದನ್ನ ನೆನೆಯಲು ಬಿಟ್ರೆ ಆಯ್ತು. ಅದಾದ್ಮೇಲೆ ಅದಕ್ಕೊಂದು ಒಗ್ಗರಣೆ ಹಾಕವು. ಸೊ ಕೊಬ್ಬರಿ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕು. ಅದಕ್ಕೆ ಸಾಸಿವೆ ಕಾಳು, ಉದ್ದಿನ ಬೇಳೆ, ಸ್ವಲ್ಪ ಇಂಗು, ಕೆಂಪು ಮೆಣಸು ಹಾಗೆ ಕರ್ಬೇವಿನ ಸೊಪ್ಪು. ಸಾಸಿವೆ ಕಾಳು ಚಿಟುಕುಟ್ಟಾದ್ಮೇಲೆ ಫ್ಲೇಮ್ ಅನ್ನ ಆಫ್ ಮಾಡಿ 1 ಚಮಚ ಆಗುವಷ್ಟು ಮೆಣಸಿನ ಪುಡಿ. ಮೆಣಸಿನ ಪುಡಿ ಇಲ್ಲ ಅಂತಂದ್ರೆ ಹಸಿಮೆಣಸಿನ ಚಟ್ನಿಯನ್ನು ಕೂಡ ಹಾಕ್ಲಕ್ಕು, ಅಥವಾ ಸೂಜ್ ಮೆಣಸು, ಸಣ್ಣ ಮೆಣಸು ಅಂತ ಹೇಳ್ತಾ ಅದನ್ನು ಕೂಡ ಹಾಕ್ಲಕ್ಕು. ಖಾರ ನಿಮ್ಮ ರುಚಿಗೆ ತಕ್ಕಷ್ಟು ಅಡ್ಜಸ್ಟ್ ಮಾಡಿದ್ರೆ ಆಯ್ತು. ಸೊ ಅದಷ್ಟು ಮಾಡಿ ಒಗ್ಗರಣೆನ ಹಾಕಿದ್ರೆ ತುಂಬಾನೇ ರುಚಿಕರವಾಗಿರುವಂತ ಹತ್ತನಪ್ಪೆ ಹುಳಿ ರೆಡಿ ಆಗ್ತು. ಅನ್ನ ಜೊತೆ ಕಲ್ಸ್ಕೊಂಡು ತಿಂದ್ರೆ ಇನ್ನೂ ತಿಂತಾನೆ ಇರವು ಅಂತ ಅನ್ನಿಸ್ತು, ಅಷ್ಟು ಟೇಸ್ಟಿಯಾಗಿತ್ತು. ಸೊ ಈ ಮ್ಯಾಂಗೋ ಸೀಸನ್ ಅಲ್ಲಿ ನೀವು ಟ್ರೈ ಮಾಡಲೇಬೇಕಾದಂತಹ ರೆಸಿಪಿ ಇದು. ಟ್ರೈ ಮಾಡಿ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.